ಎಲ್ಲಿಗೆ ಇಷ್ಟೊಂದು ಆತರವಾಗಿ ಹೋಗ್ತಿದ್ರ? ಆನಂದ್ಗೆ ನನ್ನ ಕೈಯಾರೆ ನಾನೇ ಜ್ಯೂಸ್ ಮಾಡ್ಕೊಂಬರೋಣ. ನಿಜವಾಗ್ಲು ನಿಮ್ಮನ್ನ ಈ ರೀತಿ ಖುಷಿಯಾಗಿರೋದನ್ನ ನೋಡಿ ನನಗೂ ತುಂಬಾ ಖುಷಿ ಆಗ್ತದೆ. ಕೊನೆಗೂ ನನ್ನ ಗೆಳೆಯ ನನಗೆ ಸಿಕ್ಬಿಟ್ಟ ಭೂಮಿಕಾ. ಜಾತ್ರೆಯಲ್ಲಿ ಕಳೆದೋದು ಮಗು ಮತ್ತೆ ಸಿಕ್ಕಾಗ ತಾಯಿಗೆ ಆಗುತ್ತಲ್ಲ ಫೀಲ್, ಅದೇ ಥರ ಫೀಲ್ ಆಗ್ತಾ ಇದೆ ನನಗೆ. ಇದು ಅವನು ಮಾತ್ರ ಪುನರ್ಜನ್ಮ ಅಲ್ಲ, ನನಗೆ ಪುನರ್ಜನ್ಮ. ನನ್ನ ಜೀವಕ್ಕೆ ಜೀವ ಅವನು. ನನಗಂತೂ ಹೋದ ಜೀವ ಬಂದಂಗಾಯ್ತು. ನಿಜವಾಗ್ಲು ಆನಂದ್ ಅವ್ರಿಗೆ ಈ ರೀತಿ ಆಯ್ತು ಅಂತ ನನಗೂ ತುಂಬಾ ನೋವಿತ್ತು. ಈಗ ಸಮಾಧಾನ ಆಯ್ತು. ಗೌತಮ್ ಅವರೇ, ನೀವು ಆನಂದ್ ಅವ್ರಿಗೋಸ್ಕರ ತುಂಬಾನೇ ಹಂಬಲಿಸಿದ್ದೀರಾ. ನಿಮ್ಮ ಪ್ರೇಯರ್ಸು ತುಂಬಾನೇ ಇಂಟೆನ್ಸು. ನಿಮ್ಮ ಈ ನೋವು ಕೂಗು ಆ ದೇವ್ರಿಗೆ ಮುಟ್ತು. ಅದಕ್ಕೆ ಆನಂದ್ ಅವರು ಇಷ್ಟು ಬೇಗ ಗುಣವಾದ್ರು. ಆ್ಯಕ್ಚುಲಿ ನಾನು ಅವನಿಗೋಸ್ಕರ ಏನೂ ಬೇಡ್ಕೊಳ್ಳಿಲ್ಲ ಭೂಮಿಕಾ, ನನಗೋಸ್ಕರ ಬೇಡ್ಕೊಂಡೆ. ಆನಂದನ ಕಾಪಾಡಪ್ಪ ದೇವ್ರೆ, ಅವನಿಲ್ಲದೆ ಇದ್ರೆ ನನ್ನ ಕೈ ತೊಡ್ಕೊಳಕ್ಕಾಗಲ್ಲ ಅಂತ. ಅವ್ನು ನನಗೆ ಅಷ್ಟು ಇಂಪಾರ್ಟೆಂಟ್ ಭೂಮಿಕಾ. ಅದನ್ನು ಮಾತಲ್ಲಿ ನನಗೆ ಹೇಳೋಕ್ಕಾಗಲ್ಲ. ಅವನು ಹೇಗಾದರೂ ಇರಲಿ, ಏನಾದರೂ ಮಾಡ್ಕೊಂಡಿರಲಿ, ಜೊತೆಗಿದ್ರೆ ಸಾಕಪ್ಪ ಅಂತ ಬೇಡ್ಕೊಂಡೆ. ಯಾವಾಗಲೂ ಗೆಳೆಯ ಗೆಳೆಯ ಅಂತ ಸುತ್ತ ಇದ್ದವನು 3 ದಿವಸ ಮಾತಾಡಲಿಲ್ವಲ್ಲ, ಎಲ್ಲ ಅವ್ನು ಕಳ್ಕೊಂಡ್ಬಿಡ್ತೀನಿ ಅಂತ ಸಿಕ್ಕಾಪಟ್ಟೆ ಥರ ಭಯ ಆಗ್ಬಿಟ್ಟಿತ್ತು, ಒದ್ದಾಟ ಆಗ್ಬಿಟ್ಟಿತ್ತು. ಗೌತಮ್ ಅವರೇ, ಈಗ ಆನಂದ್ ಅವರು ಹುಷಾರಾದ್ರಲ್ಲ, ಈಗ ಫೀಲ್ ಮಾಡ್ಕೋಬೇಡಿ. ಥ್ಯಾಂಕ್ ಯು. ನಾನು ಜ್ಯೂಸ್ ಮಾಡ್ಕೊಂಬರ. ಇದನ್ನೆಲ್ಲ ಮಾಡಿಸಿದ್ದು ಜಯದೇವ್ ಸರ್. ಜಯದೇವ್ ಸರ್ಗೆ ಆ ಹುಡುಗಿ ಅವ್ರ ತಮ್ಮನ್ನ ಮದುವೆ ಆಗೋದು ಇಷ್ಟ ಇರಲಿಲ್ವಂತೆ. ಗೆಳೆಯ, ಹಾಂ, ಈಗಾಗಿರೋ ಅನಾಹುತಕ್ಕೆ ನಾನು ಟಿಕೆಟ್ ತೊಗೊಂಡೇ ಬಿಡಬೇಕಾಗಿತ್ತು. ಆದರೂ ದೇವ್ರು ಯಾಕೆ ಉಳಿಸಿದ್ದಾನೆ ಗೊತ್ತಾ? ಏಯ್, ಅದು ಏನು ಅಂತ ಮಾತಾಡ್ತೀಯೋ? ಎಲ್ಲ ಸರಿ ಹೋಯ್ತು ಅನ್ನೋ ಟೈಮ್ನಲ್ಲಿ ಏನೇನೋ ಮಾತಾಡಿ ನನ್ನ ಮೂಡ್ ಅಪ್ಸೆಟ್ ಮಾಡ್ಬಿಡ ಬಿಡ್ತೋನ. ಇಷ್ಟಕ್ಕೆ ಹಿಂಗಂದ್ರೆ ಹೆಂಗೋ? ನಾನು ಇನ್ನೂ ನಿಂಗೆ ಹೇಳಬೇಕಾದ ತುಂಬ ಇದೆ. ಅಪ್ಪ, ಅದು ಏನಾರೋ ಇದ್ಕೊಂಡೋಗ್ಲಿ, ಈಗ ಸುಮ್ಮನೆ ಇದ್ಬಿಡು ಅಂತ ಹೇಳಿ ಅರ್ಥ ಆಯ್ತಾನೆ? ಅದು ಹಾಗಲ್ಲ. ಹಾಗಲ್ಲ ಹೀಗೂ ಅಲ್ಲ, ಸುಮ್ಮನೆ ಜ್ಯೂಸ್ ಕುಡಿ, ರೆಸ್ಟ್ ಮಾಡು ಅಷ್ಟೇ. ಗೆಳೆಯ, ಈ ಆಕ್ಸಿಡೆಂಟ್ ಆದಮೇಲೆ ನನಗೆ ರಿಯಲೈಸ್ ಆಗಿದೆ ಏನು ಅಂತಂದರೆ, ನಮ್ಮ ಲೈಫು ಒಂಥರ ಗಾಳಿ ತುಂಬಿರೋ ಬಲೂನ್ ಇದ್ದಂಗೆ. ಪಿನ್ ಅನ್ನೋದು ಯಾವಾಗ ಬೇಕಾದರೂ ಯಾವ ರೂಪದಲ್ಲಿ ಬೇಕಾದರೂ ಬಂದು ಚುಚ್ಬೋದು. ಅದಕ್ಕೆ ನಾವೇನು ಮಾಡಬೇಕು ಅಂತಿದ್ದೀವೋ ಅದನ್ನು ಮಾಡಿಬಿಡ್ಬೇಕು. ಏನು ಹೇಳಬೇಕು ಅಂತಿದ್ದೀವೋ ಅದನ್ನು ಹೇಳ್ಬಿಡ್ಬೇಕು. ಯಾವುದನ್ನು ಬಾಕಿ ಉಳಿಸ್ಕೋಬಾರ್ದು. ಸರಿ, ಅದೇನು ಹೇಳಪ್ಪ? ಅಷ್ಟೊಂದು ಏನು ಇಂಪಾರ್ಟೆಂಟ್ ವಿಷಯ ಹೇಳು. ಇರೋ ಸತ್ಯನ ಹೇಳ್ಬಿಡು ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಆದರೆ ಸತ್ಯ ಗೊತ್ತಾದ ಮೇಲೆ ಗೆಳೆಯ ಯಾವ ಥರ ರಿಯಾಕ್ಟ್ ಮಾಡ್ತಾನೋ ಅಂತ ಭಯನೂ ಆಗ್ತಾ ಇದೆ. ಏನಪ್ಪ ಮಾಡೋದು? ಏಯ್, ಏನೋ ಹೇಳಬೇಕು ಅಂದೆ, ಈಗ ನೋಡಿದ್ರೆ ಏನೋ ಯೋಚನೆ ಮಾಡ್ತಾ ಕೂತಿದ್ದಿಲ್ಲ. ಏನಿಲ್ಲ ಗೆಳೆಯ, ದೇವರು ನನ್ನ ಯಾಕೆ ಉಳಿಸಿದ್ದಾನೆ ಗೊತ್ತಾ? ನಾನು ಯಾವಾಗಲೂ ನಿನ್ನ ಜೊತೆಗೆ ಇರಬೇಕು ಅಂತ ದೇವ್ರು ಉಳಿಸಿದ್ದಾನೆ. ಆ ದೇವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ಅಂತ ಹೇಳೋಣ ಅಂತಿದ್ದೆ ಕಣೋ. ನೀನಷ್ಟೆಲ್ಲ ಕಣೋ, ನಾನು ಆ ದೇವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ನೀನಂತ ಫ್ರೆಂಡ್ಶಿಪ್ನ ಉಳಿಸ್ಕೊಟ್ಟಿದ್ದಕ್ಕೆ ಅಲ್ವಾ? ಇಷ್ಟನ್ನು ಹೇಳೋದಕ್ಕೆ ಅಷ್ಟೊಂದು ಬಿಲ್ಡಪ್ ತೊಗೋಬೇಕಾಗಿತ್ತ? ನೀನು ಯೋಚನೆ ಮಾಡ್ತಾ ಇದ್ದಿದ್ದು ನೋಡಿದ್ರೆ ಇನ್ನೆಲ್ಲಿ ಹೊಸ ಬಾಂಬ್ ಆಗ್ತೀನೋ ಅಂತ ಅಂದ್ಕೊಂಡಿದ್ದೆ. ಆ ಥರ ಏನಿಲ್ಲ. ಕುಡಿ. ಏನು ಮಾಡಲಿ? ಸತ್ಯನ ಹೇಳ ಬೇಡವಾ? ಇನ್ನು ಇಡೀ ದಿನ ಇವ್ರ ಮಾತುಕತೆ ಮುಗಿಯಲ್ಲ. ತುಂಬಾನೇ ಇರುತ್ತೆ. ಜೈ, ಥ್ಯಾಂಕ್ ಯು ಸೋ ಮಚ್ ಜೈ. ಥ್ಯಾಂಕ್ಸ್. ಸಡನ್ನಾಗಿ ಯಾಕತ್ಗೆ? ನೀನು ಮಾಡಿರೋ ಮ್ಯಾಜಿಕ್ ಏನು ಅನ್ನೋದು ನಿನಗೆ ಗೊತ್ತಿಲ್ಲ, ಬಟ್ ಮ್ಯಾಜಿಕ್ ಅಂತೂ ಆಗಿದೆ. ಮ್ಯಾಜಿಕಾ? ನನಗೆ ಅರ್ಥ ಆಗ್ತಿಲ್ಲ ಅದಕ್ಕೆ ಏನು ಹೇಳ್ತಾ ಇದ್ದೀರಾ ನೀವು ಅಂತ. ನೀನು ಮಾತಾಡ್ಸೋದ್ಮೇಲೆ ಆನಂದ್ ಹೆಲ್ತಲ್ಲಿ ತುಂಬ ಇಂಪ್ರೂವ್ಮೆಂಟ್ಸ್ ಬಂತು, ಪ್ರಜ್ಞೆನೂ ಬಂದಿದ್ದು. ಸೊ ಇದ್ರ ಕ್ರೆಡಿಟ್ಸ್ ಎಲ್ಲ ನಿನಗೂ ಕೊಡಲೇಬೇಕು. ಹೇ, ಅದರಲ್ಲಿ ಕ್ರೆಡಿಟ್ ನನಗೇನಿದೆ? ಅದಕ್ಕೆ ಎಲ್ಲ ದೇವ್ರ ಆಶೀರ್ವಾದ, ಡಾಕ್ಟ್ರ್ ಕೊಟ್ಟಿರೋ ಟ್ರೀಟ್ಮೆಂಟು, ಅದೆಲ್ಲದರಿಂದ ಆನಂದ್ ಬ್ರೋ ಸರಿ ಹೋಗಿದ್ದಾರೆ. ನಾನು ಬರೀ ನೆಪ ಅಷ್ಟೇ. ಅಷ್ಟಕ್ಕೂ ಆನಂದ್ ಬ್ರೋ ಏನು ಬೇರೆಯವರ? ನನಗೆ ಬಿಬ್ರೋ ಹೇಗೋ ಅವರು ಹಾಗೇನೆ. ಅವ್ರಿಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ. ಅಷ್ಟಕ್ಕೂ ಈಗ ಆನಂದ್ ಬ್ರೋ ಹೇಗಿದ್ದಾರೆ? ಎಲ್ಲಿದ್ದಾರೆ? ಆರಾಮಾಗಿದ್ದಾನೆ. ಗೌತಮ್ ಜೊತೆ ಮಾತಾಡ್ತಿದ್ದಾನೆ. ಅಯ್ಯಯ್ಯೋ, ಅವನೇನಾದರೂ ಫಿಟ್ಟಿಂಗ್ ಇಟ್ಟಿದ್ರೆ ಏನಪ್ಪ ಮಾಡೋದು? ಆನಂದ್ ಬ್ರೋ ಮಾತಾಡ್ತಾ ಇದ್ದಾರಾ? ತೊಂದರೆ ಏನಿಲ್ಲ.
ಗೌತಮ್ ಜೊತೆ ಒಂದೇ ಸಮ ಮಾತಾಡ್ತಿದ್ದಾನೆ. ಅದು ಏನು ಮಾತಾಡ್ತಿದ್ದಾನೋ ಗೊತ್ತಿಲ್ಲ. ಅದು ಅಲ್ಲದೆ 3 ದಿನ ಆಗಿತ್ತಲ್ಲ ಮಾತುಕತೆ ಆಡಿ, ಸೊ ಎಲ್ಲ ಸ್ಟಾಕು ಕ್ಲಿಯರ್ ಮಾಡ್ತಿದ್ದಾನೆ. ಅದಕ್ಕೆ ಅವರಿಬ್ಬರಿಗೂ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ನಾವಿಬ್ರು ಕೆಳಗೆ ಬಂದ್ವಿ. ಸರಿ ಆಗಿದ್ರೆ ನಾನು ಒಂದ್ಸಲ ಆನಂದ್ ಬ್ರೋನ ಮಾತಾಡ್ಸ್ಬಿಡ್ತೇನೆ. ಸದ್ಯ ಅವ್ನು ಬಾಯಿ ಬಿಡದೇ ಇದ್ರೆ ಸಾಕಪ್ಪ. ಕೊಡು. ಏನೋ ಇನ್ನೂ ಯೋಚನೆ ಮಾಡ್ತಾ ಇದೆಯಾ? ಏನಿಲ್ಲ ಗೆಳೆಯ, ಹೀಗೆಲ್ಲ ಆಗೋಯ್ತಲ್ಲ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ಇವಾಗ ಯೋಚನೆ ಮಾಡಿ ಏನಪ್ಪ ಪ್ರಯೋಜನ? ರಸ್ತೆಗಳ ಮೇಲೆ ಮೈಯೆಲ್ಲ ಕಣ್ಣಾಗಿರ್ಬೇಕು, ಆ ಕಡೆ ಈ ಕಡೆ ನೋಡ್ತಾ ಇರಬೇಕು. ಅದು ಏನೂ ನೋಡಿಲ್ಲ, ಇದೇ ಥರ ಏನೋ ಯೋಚನೆ ಮಾಡ್ತಾ ಇರ್ತೀಯ, ಅದಕ್ಕೆ ಆಕ್ಸಿಡೆಂಟ್ ಆಗಿದೆ ಅಷ್ಟೇ. ಸರ್, ಇನ್ನೂ ಏನು ಯೋಚನೆ ಮಾಡ್ತಾ ಇದ್ರ? ಏನಿಲ್ಲ ಗೆಳೆಯ, ಕೆಲವೊಮ್ಮೆ ನಾವು ನೋಡ್ದಂಗೆ ಇರಲ್ಲ. ಕಣ್ಣು ಕಾಣದೆ ಒಂದಾದರೆ ಅಲ್ಲಿ ಬೇರೆನೇ ನಡೆದಿರುತ್ತೆ. ನಾವು ತಿಳ್ಕೊಳ್ಳೋದು ತುಂಬಾ ಇದೆ ಗೆಳೆಯ. ಇದ್ಯಾಕೋ ನನ್ನ ಬುಡಕ್ಕೆ ಬರೋ ಥರ ಇದೆಯಲ್ಲ. ಏನು ಹೇಳ್ತಾ ಇದೆಯೋ? ಅದು ಆನಂದ್ ಬ್ರೋ, ನೀವು ಪ್ರಜ್ಞೆ ಬಂದಿದ್ದ ವಿಷಯ ಕೇಳಿ ತುಂಬಾ ಖುಷಿ ಆಯಿತು. ನೀವು ಆದಷ್ಟು ಬೇಗ ರಿಕವರ್ ಆಗ್ತೀರಾ ಬ್ರೋ, ತುಂಬ ಚೆನ್ನಾಗಿ ಆಗ್ತೀರಾ, ಮೊದಲಿನ ಥರ ಆಗ್ತೀರಾ, ಅದರಲ್ಲಿ ಯಾವುದೇ ಡೌಟ್ ಬೇಡ. ಆಗಲೇಬೇಕಲ್ಲ ಜೈ, ಇನ್ನು ಮಾಡಬೇಕಾಗಿರೋ ಕೆಲಸ ತುಂಬ ಇದೆ. ಇದ್ಯಾಕೋ ನನಗೆ ಕೌಂಟ್ರ್ ಕೊಟ್ಟಾಗಿದೆ. ಜೈ, ಏನು ಯೋಚನೆ ಮಾಡ್ತಾ ಇದೆಯಾ? ಏನಿಲ್ಲ ಬ್ರೋ, ಅದು ಆನಂದ್ ಬ್ರೋನ ನೋಡ್ತಿದ್ದಾಗೆ ನಡೆದಿದ್ದೆಲ್ಲ ಒಂದ್ಸಲ ರಿವೈಂಡ್ ಆಯ್ತು, ಅದನ್ನೇ ನೆನೆಸ್ಕೋತಾ ಇದ್ದೆ. ಅಪರ್ಣಾತ್ಗೆ ಪಟ್ಟಿದ ನೋವಾಗಿರ್ಬೋದು ಅಥವಾ ನೀನು ಪಟ್ಟಿದ ನೋವಾಗಿರ್ಬೋದು, ನಾವೆಲ್ಲ ತೊಗೊಂಡಿದ್ದು ಟೆನ್ಷನ್ನು, ಪ್ರೆಷರು, ಇದೆಲ್ಲ ಒಂದು ಸೆಕೆಂಡ್ ಫ್ಲ್ಯಾಶ್ ಆಯಿತು, ಅದನ್ನು ನೆನೆಸ್ಕೋತಾ ಇದ್ದೆ ಅಷ್ಟೇ. ಫೈನಲಿ ಆ ದೇವ್ರ ದಯಿಂದ ಆನಂದ್ ಬ್ರೋಗೆ ಪ್ರಜ್ಞೆ ಬಂತಲ್ಲ, ಅದೇ ತುಂಬ ಖುಷಿ ವಿಚಾರ. ಆ್ಯಂಡ್ ನಿಜವಾಗ್ಲೂ ಬ್ರೋ, ನೀವು ಇಷ್ಟು ಬೇಗ ರಿಕವರ್ ಆಗ್ತೀರಾ ಅಂತ ಖಂಡಿತ ಅನ್ಕೊಂಡೇ ಇರಲಿಲ್ಲ ನಾನು. ದೊಡ್ಡ ಮಿರಾಕಲ್ ಇದ್ದಾಗೆ. ಇವನು ಯಾಕೆ ಅವಾಗಿಂದ ನಾನು ಈಗ ನೋಡ್ತಾ ಇದ್ದಾನೆ? ಒಂದು ವೇಳೆ ಆಕ್ಸಿಡೆಂಟ್ ಮಾಡಿಸಿದ್ದು ನಾನೇ ಅಂತ ಗೊತ್ತಾಗೋಯ್ತಾ? ಇವನ್ ಲುಕ್ ನೋಡಿದ್ರೆ ಯಾಕೋ ಹಾಗೆ ಅನ್ನಿಸ್ತಾ ಇತ್ತು. ಸಿಸ್ಟರ್, ಏನಿದು ಭಾಳ ಖುಷಿಯಲ್ಲಿದೆಯಾ? ನಿನ್ನ ಖುಷಿ ಕಾರಣ ಏನು ಅಂತ ಕೇಳ್ಬೋದಾ? ಇನ್ನೇನಣ್ಣ, ನನಗೆ ಪ್ರಜ್ಞೆ ಬಂದಿದೆಯಲ್ಲ ಅದಕ್ಕೆ. ಸಿಸ್ಟರ್, ಲೆಕ್ಕ ಪ್ರಕಾರ ಅವನು ನಮ್ಮ ಶತ್ರು, ಅವನು ಗುಣ ಅದ ಅಂತ ಇಷ್ಟೊಂದು ಖುಷಿ ಪಡ್ತಾ ಇದೆಯಲ್ಲ, ಅದು ಯಾವಾಗಿಂದ ಸಿಸ್ಟರ್ ಅವನ ಮೇಲೆ ಪ್ರೀತಿ ಅಕ್ಕರೆ ಎಲ್ಲ ಉಟ್ಕೊಂಡಿದ್ದು? ಇದು ಹೇಗಿದೆ ಗೊತ್ತಾ ಸಿಸ್ಟರ್, ಯೂಟರ್ನ್ ಹೊಡೆದಂಗಿದೆ. ಅದು ಹಾಗಲ್ಲ ಅಣ್ಣ, ನಾನು ಖುಷಿಯಾಗಿರೋದು ಅವನು ಹುಷಾರಾಗಿದ್ದಾನೆ ಅಂತಲ್ಲ, ಆದಷ್ಟು ಬೇಗ ಅವನಿಗೆ ಮನೆಯಿಂದ ತೊಲಗ್ತಾನಲ್ಲ ಅದಕ್ಕೆ. ಅವನು ಇಲ್ಲಿಂದ ಹೋದರೆ ನಾವೆಲ್ಲ ನೆಮ್ಮದಿಯಾಗಿರ್ಬೋದು. ಗೌತಮ್ ನಾರ್ಮಲ್ ಆಗ್ತಾನೆ, ಮನೆ ಕಡೆ ಜಾಸ್ತಿ ಗಮನ ಕೊಡ್ತಾನೆ. ಓಹೋ, ಇದ ವಿಷಯ ಸಿಸ್ಟರ್. ದುಃಖದಲ್ಲೂ ಖುಷಿನ ಹೇಗೆ ಕಂಡ್ಕೋಬಹುದು ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ಆನಂದ್ ಗುಣಾದ ಅಂತ ಒಂದೇ ಕಣ್ಣಲ್ಲಿ ಅಳ್ತೀಯ ಅಂತ ತಿಳ್ಕೊಂಡ್ರೆ ಅವನಿಗೆ ಪ್ರಜ್ಞೆ ಬಂದದಕ್ಕೆ ಸೆಲೆಬ್ರೇಟ್ ಮಾಡ್ತಾ ಇದೆಯಲ್ಲ, ಇದು ಸಿಸ್ಟರ್, ಇದು ನಿಜವಾದ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್. ಐ ಲೈಕ್ ಇಟ್. ಕೀಪ್ ಇಟ್ ಅಪ್. ಅಣ್ಣ, ಅಂದಾಗೆ ಜಯದೇವ್ ಎಲ್ಲಿ ಕಾಣ್ತಾನೆ ಇಲ್ಲ? ನಾನೀಗ ತಾನೇ ಆನಂದ್ ರೂಮಿಗೆ ಹೋದ. ಆನಂದಕ್ಕೆ ಪ್ರಜ್ಞೆ ಬಂತಲ್ವಾ, ಈಗಲಾದರೂ ಹೋಗಿ ಯೋಗಕ್ಷೇಮ ವಿಚಾರಿಸಿದ್ರೆ ಸರಿ ಹೋಗಲ್ಲಲ್ವಾ, ಅದಕ್ಕೆ ಹೋಗಿದ್ದಾನೆ. ಈಗ ಒಳಗಿಂದೊಳಗಡೆ ದುಶ್ಮನಿದ್ರು ಮೇಲ್ಮೇಲೆ ದ್ವಿಪಕ್ಷೀಯ ಸಂಬಂಧ ಚೆನ್ನಾಗಿದೆ ಅಂತ ತೋರಿಸ್ಕೋಬೇಕಲ್ವಾ, ಅದಕ್ಕೆ ಔಪಚಾರಿಕ ಭೇಟಿಗೆ ಹೋಗಿದ್ದಾನೆ ಸಿಸ್ಟರ್, ಅಷ್ಟೇ. ಈಗ ಇರೋದೇ ಹಾಗೆ ಅಲ್ವಾ ಸಿಸ್ಟರ್, ಯಾರು ಯುದ್ಧ ಮಾಡಿಸ್ತಾರೋ ಅವರೇ ಸಂಧಾನ ಮಾಡೋದು. ಹಿಂದ್ಗಡೆಯಿಂದ ಚೂರಿ ಹಾಕೋದು, ಮುಂದ್ಗಡೆಯಿಂದ ಬೊಕ್ಕೆ ಕೊಟ್ಟು ಅಂತ ದೇಶಾವರಿ ನಗೆನಾಗ್ತಾರೆ. ಸಾಲದು ಅಂತ ಆಲ್ ದಿ ಬೆಸ್ಟ್ ಅಂತ ವಿಶ್ ಮಾಡ್ತಾರೆ ಸಿಸ್ಟರ್. ಕಾಲನೇ ಕುಲಗೆಟ್ಟು ಹೋಗಿದೆ, ಅದಕ್ಕೋಸ್ಕರ ನಾವು ಕಾಲಕ್ಕೆ ತಕ್ಕಂಗೆ ಬದುಕಬೇಕಲ್ವಾ, ಚೇಂಜ್ ಆಗಬೇಕಲ್ವಾ. ಆದರೂ ಅವನು ಯಾಕಣ್ಣ ಅಲ್ಲಿಗೆ ಹೋಗ್ಬೇಕು? ಅದ್ರ ಅಗತ್ಯ ಏನತ್ತೋ? ಈ ಜೈನ ಅರ್ಥ ಮಾಡ್ಕೊಳಕ್ಕೆ ಆಗ ಒಂದೊಂದ್ಸಲ ಒಂದೊಂದು ಥರ ಆಡ್ತಾನೆ. ಅವನಿಗೆ ಒಳಗೊಳಗೆ ಪುಕ ಪುಕ ಅಂತಿದೆ ಸಿಸ್ಟರ್.
ಅದಕ್ಕೆ ಹೋಗಿದ್ದಾನೆ ಅವನು. ಕಂಪ್ಲೀಟ್ ಕಹಾನಿ ಗೊತ್ತಿರೋದು ನನಗೆ ಮಾತ್ರ ಸಿಸ್ಟರ್. ನಿನ್ನ ಮಗ ನೀನು ಅಂದ್ಕೊಂಡಂಗಲ್ಲ, ನೀನು ಅಂದುಕೊಂಡದ್ದಕ್ಕಿಂತ ಪ್ರಳಯ ಅಂತಕ್ಕವನು. ನೀನು 3 ಆದರೆ ಅವನು 6, ಅಮ್ಮನ್ನೇ ಮೀರಿಸೋ ಮಗ ಅವನು. ಅಣ್ಣ ಅಣ್ಣ ಏನು ಯೋಚನೆ ಮಾಡ್ತಾ ಇದೆಯಾ? ಏನಿಲ್ಲ ಸಿಸ್ಟರ್, ಅದು ಈ ಆನಂದಿಗೆ ಪ್ರಜ್ಞೆ ಬಂತಲ್ವಾ, ಆ ಖುಷಿಗೆ ಎಲ್ಲಿ ಕರ್ಕೊಂಡೋಗಿ ಪಾರ್ಟಿ ಕೊಡಿಸ್ತೀಯಾ ಅಂತ. ನಿನಗೆ ಯಾವಾಗಲೂ ಅದ್ರ ಬಗ್ಗೆನೇ ಯೋಚನೆ. ಆ್ಯಕ್ಚುಲಿ ಏನು ಗೊತ್ತಾ ಆನಂದ್ರು, ನಮ್ಮ ಪಾಲ್ಗೆ ನಿಮ್ಮ ಮಾತೆ ಒಂಥರ ಟಾನಿಕ್ ಇದ್ದಾಗಿತ್ತು. ನೀವು ಮಾಡ್ತಾಯಿದ್ದ ಮಾತುಗಳು, ನೀವು ಮಾಡ್ತಾಯಿದ್ದ ತಮಾಷೆ, ಇದಕ್ಕೆಲ್ಲ ತುಂಬಾ ಅಡಿಕ್ಟ್ ಆಗ್ಬಿಟ್ಟಿದ್ವಿ. ಆದರೆ ಈ 3 ದಿನ ಈ ಪರಿಸ್ಥಿತಿಯಲ್ಲಿ ನೀವು ಇದ್ದಿದ್ದರಿಂದ ನಮ್ಮ ಮಾತುಗಳೇ ನಿಂತೋಗಿತ್ತು. ಮನೆ ಆಗಿರಲಿಲ್ಲ, ಎಲ್ಲರೂ ಡಲ್ ಹೊಡಿತಾ ಇದ್ವಿ. ಕಂಪ್ಲೀಟಾಗಿ ನಗು ಅನ್ನೋದು ನಮ್ಮ ಎಲ್ಲರ ಮುಖದಿಂದನೂ ಎರೇಸ್ ಆಗ್ಬಿಟ್ಟಿತ್ತು. ಯಾಕನಂದ್ರು ಹಾಗೆ ನೋಡ್ತಾ ಇದ್ದೀರಾ? ಏನಿಲ್ಲ ಜೈ, ಇವನು ಹೇಳ್ತಿದ್ದ ನಾನು ಫಸ್ಟ್ ರಿಯಾಕ್ಟ್ ಮಾಡಿದ್ದು ನಿನ್ನ ಮಾತಿಗೆ ಅಂತೆ. ಅಷ್ಟೇ ಅಲ್ಲ ಆನಂದ್, ನನ್ನ ಗಟ್ ಫೀಲಿಂಗ್ ಎಷ್ಟು ಸ್ಟ್ರಾಂಗ್ ಆಗಿತ್ತು ಅಂದರೆ ಇವನನ್ನು ಈ ರೂಮಲ್ಲಿ ಬಿಟ್ಟೋಗಿದ್ದೆ, ನಿನ್ನ ಹತ್ರ ಮಾತಾಡ್ತಾ ಇರೋ ಕಂಟಿನ್ಯೂಸ್ ಆಗಿ ಅಂತ. ಅವನು ಭಾಳ ಟ್ರೈ ಮಾಡ್ದ ಪಾಪ. ಅಯ್ಯಯ್ಯೋ, ನನಗೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟ. ತುಂಬ ಥ್ಯಾಂಕ್ಸ್ ಜೈ. ಆನಂದ್ ಬ್ರೋ, ಏನು ಮಾಡ್ತಾ ಇದ್ದಾರೆ ನೀವು? ಥ್ಯಾಂಕ್ಸ್ ಎಲ್ಲ ಹೇಳ್ಕೊಂಡು ನಮ್ಮ ಮಧ್ಯೆ. ಇಟ್ಸ್ ಓಕೆ, ಅದರಲ್ಲೇನಿದೆ. ಒಟ್ಟಿನಲ್ಲಿ ನೀವು ಆದಷ್ಟು ಬೇಗ ರಿಕವರ್ ಆಗಬೇಕು, ಮೊದಲಿನ ಥರ ಆಗಬೇಕು, ಅಷ್ಟೇ ನಮಗೂ ಬೇಕಾಗಿರೋದು. ಅದೇ ಖುಷಿ. ಸರಿ, ನಾನೇನು ನೋಡ್ತೀನಿ. ಯು ಗೈಸ್ ಕ್ಯಾರಿ. ಸದ್ಯ ಇವನಿಗೆ ಫೋನ್ ಮಾಡಿ ಸಾರಿ ಕೇಳಿದ್ದು ವರ್ಕೌಟ್ ಆಗಿದೆ, ವಿಷಯ ಬಾಯ್ಬಿಟ್ಟಿಲ್ಲ. ಮೂವಿ ಚೆನ್ನಾಗಿತ್ತಲ್ಲ? ಹಾಂ, ಚೆನ್ನಾಗಿತ್ತು. ಪಾರ್ಥ, ಮೂವಿಗಿಂತ ಇಷ್ಟು ದಿನ ಆದಮೇಲೆ ನೀವು ನನ್ನ ಜೊತೆ ಇಷ್ಟೊಂದು ಖುಷಿಯಾಗಿದ್ದೀರಲ್ಲ, ಅದಿನ್ನೂ ಚೆನ್ನಾಗಿತ್ತು. ಓಕೆ, ಅಟ್ಲೀಸ್ಟ್ ನಿಮಗೋಸ್ಕರನಾದರೂ ಇನ್ಮೇಲಿಂದ ಖುಷಿಯಾಗಿರೋಕ್ಕೆ ಟ್ರೈ ಮಾಡ್ತೀನಿ. ಟ್ರೈ ಮಾಡ್ತೀನಿ? ಹಲೋ, ಟ್ರೈ ಮಾಡೋದಲ್ಲ, ನೀವು ಹೀಗೆ ಇರಬೇಕು. ಓಕೆ, ಇದು ಈ ಅಪೇಕ್ಷಾ ಪಾರ್ಥ ದಿವಾನ್ ಮಾಡ್ತಾ ಇರೋ ಸ್ಟ್ರಿಕ್ಟ್ ಆರ್ಡರ್. ಓ ಓಕೆ ಮಿಸ್ಸಸ್ ಅಪೇಕ್ಷಾ ಪಾರ್ಥ ದಿವಾನ್ ಅವರೇ. ಗುಡ್ ಬಾಯ್. ಓಹೋ, ಏನು ಹೊಸ ಜೋಡಿಗಳಿಬ್ರು ಎಲ್ಲ ಸವಾರಿಗೆ ಹೋಗಿ ಬಂದಂಗೈತೆ. ಅದು ಇಷ್ಟು ದಿನ ಮನೇಲೇ ಇದ್ದು ಬೋರ್ ಆಗ್ತಾ ಇತ್ತು, ಅದಕ್ಕೆ ಹಾಗೆ ಸುಮ್ಮನೆ ಮೂವಿ ನೋಡ್ಕೊಂಡು ಸುತ್ತಾಡ್ಕೊಂಡು ಖುಷಿಯಾಗಿ ಬಂದ್ವಿ. ನಿಮ್ಮ ನೋಡಿದ್ರೇನೆ ಗೊತ್ತಾಗ್ತಾ ಐತೆ ಎಷ್ಟು ಖುಷಿಯಾಗಿದ್ದೀರಾ ಅಂತ. ಈ ಖುಷಿ ಜೊತೆಗೆ ಇನ್ನೊಂದು ಖುಷಿ ವಿಚಾರನ ನೀವು ಕೇಳಲೇಬೇಕು. ಅದು ಆನಂದ್ ಅವ್ರಿಗೆ ಪ್ರಜ್ಞೆ ಬಂತು. ವಾಟ್? ಆನಂದ್ ಬ್ರೋಗೆ ಪ್ರಜ್ಞೆ ಬಂತ? ನನ್ಗಂತೂ ಆನಂದ್ ಅವ್ರಿಗೆ ಪ್ರಜ್ಞೆ ಬಂದಿರೋದು ಸಹನೆ ಖುಷಿ ಕೊಟ್ಟೈತೆ. ಈ ಖುಷಿನ ನೀವು ಒಬ್ಬರೇ ಅನುಭವಿಸಿದ್ರೆ ಹೇಗೆ? ನಾವು ಅದನ್ನು ಅನುಭವಿಸೋದು ಬೇಡವಾ? ಓಕೆ, ಕಮ್. ಇವಾಗ ಏನು ಮಾಡೋದು? ನನಗೂ ಏನು ತೋಚ್ತಾ ಇಲ್ಲ ಮರಿ, ತುಂಬ ಗಾಬರಿ ಆಗ್ತಿದೆ. ಏನು ಮಾಡ್ಬೋದು? ಜೀವ, ಒಂದು ಕೆಲಸ ಮಾಡು, ಭೂಮಿಗೆ ಫೋನ್ ಮಾಡಿಬಿಟ್ಟು ಈ ಥರ ಅಪ್ಪ 2-3 ದಿವಸದಿಂದ ಕಾಣ್ತಾ ಇಲ್ಲ ಅಂತ. ಬಹುಶಃ ಅವಳು ಫೋನ್ ಮಾಡಿದ್ರೆ ಅವಳು ಫೋನ್ ಆದರೂ ತಗೋಬೋದೇನೋ. ಏನು ಯೋಚನೆ ಮಾಡ್ತಾ ಇದ್ಯಾ? ಫೋನ್ ತೆಗೆದು ಫೋನ್ ಮಾಡೋ. ಬೇಡಮ್ಮ, ಅಕ್ಕಂಗೆ ಈ ವಿಷಯ ಗೊತ್ತಾದ್ರೆ ಅವಳು ಇನ್ನೂ ಅಪ್ಸೆಟ್ ಆಗ್ತಾಳೆ. ಅಪ್ಪನ ಬಗ್ಗೆ ಅವಳಿಗೆ ಎಷ್ಟು ಸೆಂಟಿಮೆಂಟ್ ಇದೆ, ಅಪ್ಪ ಅಂದರೆ ಎಷ್ಟು ಹತ್ರ ಅನ್ನೋದು ನಿನಗೆ ಚೆನ್ನಾಗಿ ಗೊತ್ತು. ಇಷ್ಟು ದಿನ ನನಗೆ ಯಾಕೆ ಹೇಳಿಲ್ಲ ಅಂತ ಕ್ವಶನ್ ಮಾಡ್ತಾಳೆ. ಅದ್ರ ಬದಲು ಅಪ್ಪನ ಕಾಲಿಗೆ ವೇಟ್ ಮಾಡೋದೇ ಬೆಸ್ಟ್. ಮೆಸೇಜ್ ಹಾಕಿದ್ದೀನಿ, ವೇಟ್ ಮಾಡಿ ನೋಡೋಣ. ಹೌದು ಅತ್ತೆ, ಜೀವ ಹೇಳ್ತಾ ಇರೋದು ಕರೆಕ್ಟಾಗಿದೆ. ಈ ವಿಷಯ ಅದಕ್ಕೆ ಗೊತ್ತಾದರೆ ಅವ್ರು ತುಂಬ ಟೆನ್ಷನ್ ಮಾಡ್ಕೋತಾರೆ. ಅಷ್ಟಕ್ಕೂ ಮಾವನೇ ಕ್ಲಿಯರಾಗಿ ಲೆಟ್ರ್ ಬರೆದಿದ್ದಾರೆ ಅಲ್ವಾ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ನಾನು ವಾಪಸ್ ಬರ್ತೀನಿ ಅಂತ. ಟೆನ್ಷನ್ ಮಾಡ್ಕೋಬೇಡಿ ಅತ್ತೆ. ಯಾರು ನೋಡೋ? ಅಮ್ಮ, ಅಪ್ಪನ ಫೋನು. ಅಪ್ಪನ? ಅಯ್ಯೋ, ಹಲೋ ಅಪ್ಪ, ಎಲ್ಲಿದ್ದೀರಾ? ನಿಮ್ಮ ಅಮ್ಮಂಗೆ ಕೊಡು. ಹಾಂ. ಏನು? ಹಲೋ, ಎಲ್ರಿ ಇದ್ದೀರಾ? ನಮಗೆಲ್ಲ ಎಷ್ಟು ಗಾಬರಿ ಆಗ್ತಿದೆ ಗೊತ್ತಾ? ಯಾಕೆ ಈಗ ಹೇಳ್ದೆ ಕೇಳ್ದೆ ಹೊರಟ್ಬಿಡ್ತೀರಾ ನೀವು? ಮಂದಾಕಿನಿ, ನನ್ನ ಮನಸ್ಸು ಸರಿಯಾಗಿರಲಿಲ್ಲ, ಹೊರಗಡೆ ಬಂದಿದ್ದೀನಿ.
ನೀನೇನು ಗಾಬರಿ ಆಗಬೇಡ, ಬರ್ತೀನಿ. ಸರಿ, ಇವಾಗ ಎಲ್ಲಿದ್ದೀರಾ ಅಂತನಾದ್ರೂ ಹೇಳ್ರಿ. ಹಲೋ ರೀ, ಎಲ್ಲಿದ್ದೀರಂತೆ? ಅದನ್ನ ಕೇಳಿ ಅಷ್ಟ್ರಲ್ಲಿ ಫೋನ್ ಕಟ್ ಮಾಡಾಯ್ತು. ವಾಪಸ್ ಕಾಲ್ ಮಾಡಿ. ನೀವು ಪ್ರಸ್ತುತ ಪ್ರಯತ್ನಿಸುತ್ತಿರುವ ಸಂಖ್ಯೆ ಸ್ವಿಚ್ ಆಫ್ ಆಗಿರಬಹುದು. ಸ್ವಿಚ್ ಆಫ್ ಮಾಡಾಯ್ತಾಗ್ಲೇ. ನಮ್ಗೆಲ್ಲ ಎಷ್ಟು ಟೆನ್ಷನ್ ಆಗುತ್ತೆ, ಗಾಬರಿ ಆಗುತ್ತೆ, ಒಂಚೂರು ಯೋಚನೆ ಮಾಡಲ್ಲ. ಎಷ್ಟು ಟೆನ್ಷನ್ ಕೊಡ್ತಾರಪ್ಪ. ಆನಂದ್ ಬ್ರೋ, ನನಗಂತೂ ತುಂಬಾನೇ ಖುಷಿ ಆಗ್ತಿದೆ ಆನಂದ್ ಬ್ರೋ. ನನಗೆ ಗೊತ್ತಿತ್ತು ನೀವು ರಿಕವರಿ ಆಗ್ತೀರಾ ಅಂತ, ಆದ್ರೆ ಇಷ್ಟು ಬೇಗ ರಿಕವರಿ ಆಗ್ತೀರಾ ಅನ್ನೋದನ್ನ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಐ ಮೀನ್ ಇಟ್ಸ್ ಸೋ ಸರ್ಪ್ರೈಸಿಂಗ್, ಒಂಥರ ಮಿರಾಕಲ್ ಅಂತಾನೆ ಹೇಳ್ಬೋದು. ಎಲ್ಲ ನಿಮ್ಗಳ ಹರಕೆ ಪಾರ್ಥ. ನಾನು ಗುಣ ಆಗಬೇಕು ಅಂತ ನೀವೆಲ್ಲ ಸೇರಿ ದೇವ್ರ ಹತ್ರ ಬೇಡಿಕೆ ಇಟ್ಟಿದ್ದೀರಾ. ಅವರು ತಾತ ಅಸ್ತು ಅಂತ ಹೇಳಿದ್ದಾರೆ ಅಷ್ಟೇ. ಇವತ್ತು ನಾನು ಉಳ್ಕೊಂಡಿರೋದೆ ನಿಮ್ಗಳಿಂದ ಕಣ. ಇಟ್ಸ್ ಓಕೆ ಆನಂದ್ ಬ್ರೋ. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನು ಗೊತ್ತಾ, ನೀವು ಹುಷಾರಾಗ್ತಾ ಇದಿರಲ್ಲ ಅಷ್ಟೇ. ಆನಂದ್ ಅವರೇ, ಹೇಗಿದ್ದೀರಾ ಈಗ? ತುಂಬ ನೋವಿದೆಯಾ? ಆ ಥರ ಏನಿಲ್ಲಮ್ಮ, ಪರವಾಗಿಲ್ಲ, ಒಂದು ಸ್ವಲ್ಪ ನೋವಿದೆ ಅಷ್ಟೇ. ಆನಂದ್ ಬ್ರೋ, ಇಟ್ಸ್ ಓಕೆ ಮ್ಯಾನ್. ಹೋಗ್ತಾ ಹೋಗ್ತಾ ಫುಲ್ ರೆಡಿ ಆಗಿಬಿಡ್ತೀರಾ, ಡೋಂಟ್ ವರಿ. ಹೌದು, ಆ್ಯಕ್ಚುಲಿ ನೀವು ಸೈಲೆಂಟ್ ಆಗಿರೋದನ್ನ ನಮ್ಗೆ ಯಾರಿಗೂ ನೋಡೋಕೆ ಆಗ್ತಾನೆ ಇರಲಿಲ್ಲ. ಇನ್ಫ್ಯಾಕ್ಟ್ ನೀವು ಯಾವತ್ತೂ ಹೇಗೆ ಸೈಲೆಂಟ್ ಆಗಿ ಇದ್ದವರೇ ಅಲ್ಲ. ಯಾವಾಗಲೂ ನಗ್ನಗ್ತಾ, ಇನ್ನೊಬ್ಬರನ್ನ ನಗಿಸ್ತಾ ಜಾಲಿಯಾಗಿದ್ರಿ. ಅಂಥವ್ರಿಗೆ ಹೀಗಾಯಿತು ಅಂತ ಮನೆಯವರೆಲ್ಲ ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ರು. ಅಪರ್ಣ ಅಕ್ಕ ಅಂತೂ ತುಂಬಾ ಒದ್ದಾಡ್ಬಿಟ್ರು. ಅದು ಹಾಗೇನಮ್ಮ, ಈ ಜೀವನ ಅನ್ನೋದು ಹೀಗೆ ಒಂದೊಂದ್ಸರ್ತಿ ಸಿಕ್ಕಾಪಟ್ಟೆ ಕಣ್ಣೀರು ಹಾಕ್ಸುತ್ತೆ, ಅಷ್ಟೇ ನಗಿಸುತ್ತೆ. ನಾವು ಯಾವುದನ್ನು ತಲೆಗೆ ಹಾಕೋಬಾರ್ದು. ಏನೇ ಬಂದರೂ ಅದನ್ನ ಧೈರ್ಯವಾಗಿ ಸ್ವೀಕರಿಸಿ ಮುನ್ನುಗ್ಗಿ ಹೋಗ್ತಾನೇ ಇರಬೇಕು. ಪಾರ್ಥ, ಎಳಿ ಏನು ಹೇಳ್ತಾ ಇದ್ದ? ಆನಂದ್ ಬ್ರೋ ಹುಷಾರಾಗ್ಬಿಟ್ರೆ ನಾನು ಕುಣಿದು ಕುಪ್ಪಳಿಸ್ಬಿಡ್ತೀನಿ ಅಂತಿದ್ದಂತೆ. ಸ್ವಲ್ಪ ಕುಣಿಯ. ಆನಂದ್ ಬ್ರೋ, ಬಿಗ್ ಬ್ರೋ ಹೇಳ್ದ ಅಂತ ಫುಲ್ ಜೋಶಲ್ಲಿ ಹೇಳ್ಬಿಟ್ಟೆ. ನನ್ಗೆಲ್ಲಿ ಬರುತ್ತೆ ಡ್ಯಾನ್ಸು? ಡ್ಯಾನ್ಸ್ ಮಾಡೋಕೆ ಬರಲ್ಲ. ದಡಲೇ ಚಿಕ್ಕ ವಯಸ್ಸಿಂದ ನಿನ್ನ ನೋಡಿದ್ದೀನಿ. ಮೈಕಲ್ ಜಾಕ್ಸನ್ ಥರ ಕ್ಯಾಟ್ ವಾಕು, ಮೂನ್ ವಾಕು, ಸನ್ ವಾಕು ಎಲ್ಲ ಮಾಡ್ತಿದ್ದೆ. ಅತ್ತೆ ಹೇಳಿದ ನಿಜ. ಮನೇಲಿ ಆನಂದ್ ಅಪರ್ಣ ಅವರು ಅಂದರೆ ಎಲ್ರಿಗೂ ವಿಶೇಷವಾದ ಪ್ರೀತಿ ಇದೆ. ಅಕ್ಕರೆ ಏನ್ ಮಾಡ್ತಿದ್ದೀರಾ? ವಾ, ನೀವು ಅಡುಗೆ ಮನೆಗೆ ಬಂದಿದ್ದೀರಾ ಅಂದರೆ ಏನೋ ಬೆಸಲಾಗಿ ಮಾಡ್ತಾನೆ ಇರ್ತೀರಾ ಬಿಡಿ. ಅದು ಸರಿ, ಏನ್ ಮಾಡ್ತಿದ್ದೀರಾ? ಸ್ವೀಟ್ ಮಾಡ್ತಾ ಇದ್ದೀನಿ. ಸ್ವೀಟಾ? ಯಾವ ಖುಷಿಗೆ? ಆನಂದ್ ಅವ್ರ ಪ್ರಜ್ಞೆ ಬಂತಲ್ಲ, ಆ ಖುಷಿಗೆ. ಹೌದು ಬಿಡಿ, ಅದ್ರಾಗ ಎರಡನೇ ಮಾತೇ ಇಲ್ಲ. ಏನು ಸ್ವೀಟ್ ಮಾಡ್ತಿದ್ದೀರಾ ಅಕ್ಕರೆ? ಶಾವಿಗೆ ಪಾಯಸ. ಅಪ್ಪಣ್ಣ ಅವ್ರೆ, ಟೇಸ್ಟ್ ನೋಡಿ ಹೇಳಿ, ಸಿಹಿ ಕರೆಕ್ಟ್ ಆಗಿದೆ ಅಂತ. ತುಂಬಾನೇ ಚೆನ್ನಾಗಿದೆ. ಥ್ಯಾಂಕ್ ಯು, ಅಷ್ಟಾದ್ರೆ ಸಾಕು. ಅಕ್ಕರೆ, ನೀವು ಈ ಕಡೆಗೆ ಬಂದ್ಬಿಡಿ. ಪಾಯಸ ಮಾಡಿದ್ ನೀವು, ಎಲ್ರಿಗೂ ಬಡ್ಸದ್ ನಾನು. ಬನ್ನಿ ಬನ್ನಿ ಬನ್ನಿ, ಆ ಕಡೆ ಬನ್ನಿ 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 ಬನ್ನಿ. ಏನ್ ಪಟ ಪಟ ಅಂತ ಮಾತಾಡ್ತಾಳೆ ಇವಳು? ಸದ್ಯ ವಟ ವಟ ಅಂದಿಲ್ವಲ್ಲ. ನೀನ್ ಮಾತಾಡಿದ್ರೆ ಮುತ್ತು ದುರ್ಸ್ದಂಗಿರುತ್ತೆ, ಕೇಳಕ್ ತುಂಬಾನೇ ಕ್ಯೂಟ್ ಆಗಿರುತ್ತೆ. ಅಪ್ಪ, ನನಗೊಂದು ಅವಾರ್ಡ್ ಕೊಟ್ಟಷ್ಟು ಖುಷಿ ಆಗೋಯ್ತು. ಅಕ್ಕರೆ, ನಾನು ಮೊದಲೋಗಿ ಆನಂದ್ ಅವ್ರಿಗೂ ಮತ್ತೆ ಭಾವನರಿಗೂ ಕೊಟ್ಟು ಬಂದ್ಬಿಡ್ತೀನಿ. ನೀವು ಬಡ್ಸಿಟ್ಟಿರಿ. ಸಾಕು 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 ಸಾಕು, ಕೂತ್ಕೋ. ಇನ್ನೊಂದೆರಡು ರೌಂಡ್ ಸಾಕಣ, ಕೂತ್ಕೊಳ್ಳೋ. ನಾನು ಸಣ್ಣ ಆಗ್ಬಿಡ್ತೀನಿ. ಸಾಕು, ಒಂದೇ ದಿವಸನೇ ಎಲ್ಲಾನು ಮಾಡ್ಬೋದು. ನಿಧಾನ. ಒಂದೇ ದಿವಸ ಎಲ್ಲ ಮಾಡಬಾರ್ದು. ಆದರೂ ಅದಾಡ್ಕೊಂಡಿದ್ದು ಕೋಳಿ ಕಾಲು ಮುರಿದಂಗೆ ಆಗೋಯ್ತು ಕಣ. ಸರಿ ಹೋಗುತ್ತೆ ಬಿಡ ಕೋಳಿ. ಎತ್ತಿಡ್ಲ? ಪಾಯಸ ತಕೊಳ್ಳಿ. ಇದೇನು ಪಾಯಸ ಎಲ್ಲ ಮಾಡ್ಬಿಟ್ಟಿದ್ದೀರಾ? ಅದು ಆನಂದ್ ಅವ್ರು ಹುಷಾರಾದ್ರಲ್ಲ, ಅದಕ್ಕೆ ಭೂಮಿ ಕಕ್ನವ್ರು ಪಾಯಸ ಮಾಡೋರೆ. ತಕೊಳ್ಳಿ. ಆಹಾ, ವೆರಿ ಗುಡ್. ನಾನೇ ಏನಾದರೂ ಮಾಡಿ ಅಂತ ಹೇಳೋಣ ಅಂತಿದ್ದೆ, ಅಷ್ಟಲ್ಲ ಅವರೇ ಮಾಡಿದಾರಲ್ಲ. ವೆರಿ ಗುಡ್. ಅವ್ರು ಹಾಗೆ ಅಲ್ವಾ, ನಿಮ್ಮ ಮನ್ಸ್ನಾಗ ಏನೈತೆ ಅಂತ ಮೊದಲೇ ತಿಳ್ಕೊಂಡು ಎಲ್ಲ ಪಟ್ಪಟ ಅಂತ ಮಾಡ್ಬಿಡ್ತಾರೆ. ಒಂಥರ ಆದರ್ಶ ದಂಪತಿಗಳು ನೀವು. ಥ್ಯಾಂಕ್ಸ್ ಫಾರ್ ದ ಕಾಂಪ್ಲಿಮೆಂಟ್ಸ್. ಇದು ಅವ್ರಿಗೆಯ? ಹೌದಾ? ಅದಕ್ಕೆ ಕಣ, ಅದಕ್ಕೆ ಬ್ರಿಲಿಯಂಟ್ ಅನ್ನೋದು. ನಿನ್ಗೆ ಎರಡೆರಡು ಬೇಕು ಅಂತ ಗೊತ್ತಲ್ಲ, ಅದಕ್ಕೆ ಫಸ್ಟೇ ಕಳಿಸ್ಬಿಟ್ಟಿದ್ದಾರೆ. ಬೌಲ್ ಬದಲು ಬಟ್ಲೆ ಕಳಿಸ್ಬಿಡ್ಬೇಕಾಗಿತ್ತು. ಕರೆಕ್ಟ್.
ಅಯ್ಯೋ ರೀ ನೀವ್ ಎಲ್ಲಿದ್ದೀರಾ? ನಾನು ನಿಮ್ಮನ್ನ ಅಲ್ಲೆಲ್ಲ ಹುಡುಕೆ ಬಂದೆ. ತಕಡಿ ಪಾಯಸ ತಿನ್ನಿ. ಪಾಯಸ ಪರವಾಗಿಲ್ವೇ? ನೀನ್ ಮಾಡಿರೋ ಪಾಯಸನೇ ಚೆನ್ನಾಗೇ ಮಾಡಿರ್ತೀಯ. ಯಾವ ಖುಷಿಗೆ? ಆನಂದ್ ಅವ್ರಿಗೆ ಪ್ರಜ್ಞೆ ಬಂತಲ್ಲ, ಆ ಖುಷಿಗೆ. ಏನ್ ಕರ್ಮನೋ ಜಡಿ ನಿಂದು. ಆನಂದ್ ಕತೆ ಮುಗಿಸಿ ಅವ್ನು ತಿಥಿ ಮಾಡಿ ವಡೆ ಪಾಯಸ ತಿನ್ನೋಣ ಅನ್ಕೊಂಡ್ರೆ ಅವನು ಹುಷಾರಾದ ಅನ್ನೋ ಖುಷಿಗೆ ಪಾಯಸ ತಿನ್ನಂಗಾಗಿದೆಯಲ್ಲೋ. ಪಾಯಸನ ಇದು ಪಾಯ್ಸನ್. ಒಂದ್ ರೀತಿಲಿ ನೋಡಿದ್ರೆ ಅವ್ರಿಗೆ ಪ್ರಜ್ಞೆ ಬಂದಿದ್ದು ನಿಮ್ಮಿಂದನಯ್ಯ. ಇದಕ್ಕೆಲ್ಲ ನೀವೇ ಅಲ್ವಾ ಕಾರಣ? ರೀ ಪಾಯಸ ಚಂದಾಗೈತಾ? ಇನ್ನೊಂದು ಕಪ್ ತಗೊಂಬರ್ಲಾ? ಇಲ್ಲ ಮಲಿ ಬೇಡ, ಸಾಕು. ನನಗೆ ಸ್ವೀಟ್ ಅಂದರೆ ಅಲರ್ಜಿ, ಜಾಸ್ತಿ ತಿನ್ನೋಕ್ಕಾಗಲ್ಲ. ಅದಕ್ಕೆ ಒಂದು ಸ್ಪೂನ್ ತಿನ್ನಲ್ಲ. ಟೇಸ್ಟು ಸೂಪರ್ ಆಗಿದೆ ಮಲ್ಲಿ, ಇದನ್ನು ತೊಗೊಂಡೋಗು. ಅಯ್ಯೋ ನೀವ್ ಹಂಗೆಲ್ಲ ಅನ್ನಂಗೆ ಇಲ್ಲ. ಇದಕ್ಕೆಲ್ಲ ಮುಖ್ಯವಾಗಿ ನೀವೇ ಅಲ್ವಾ ಕಾರಣ. ನೀವೇ ತಿನ್ಲಿಲ್ಲ ಅಂದ್ರೆ ಹೆಂಗೆ? ತಿನ್ರಿ, ಹಾ ನನ್ಗೋಸ್ಕರ ತಿನ್ರಿ. ಸರಿ ನಿನಗೋಸ್ಕರ ಹುಷಾರ್. ಏನೋ ನೀನು ಅರ್ಜೆಂಟ್ ಲೈ. ನೀನು ಸ್ವಲ್ಪ ದಿವಸ ಇಲ್ಲೇ ಇದ್ದು ಕಂಪ್ಲೀಟಾಗಿ ರಿಕವರಿ ಆದ್ಮೇಲೆ ಹೋಗ್ಬೇಕು ನಾನು. ನನಗೇನು ಆಗಿದೆ? ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್. ಓಹೋ, ಈ ಸ್ಟಿಕ್ ನೋಡಂಗೆ ಅಂತ ಇದೆಯಾ ಗೆಳೆಯ? ಆ್ಯಕ್ಚುಲಿ ಈ ಸ್ಟಿಕ್ ಸಪೋರ್ಟ್ ನಾನು ತಗೋತಾ ಇಲ್ಲಪ್ಪ, ನನ್ನ ಸಪೋರ್ಟ್ನ ಸ್ಟಿಕ್ ತಗೋತಾ ಇಲ್ಲ. ಆದರೂ ಇದಕ್ಕೆ ಏನು ಕಡಿಮೆ ಇಲ್ಲ ನೋಡು. ಕಡಿಮೆ ಆಗಬಾರ್ದು ಚಿನ್ನ. ಲೈಫಲ್ಲಿ ಯಾವತ್ತು ಜೋಶ್ನ ಕಳ್ಕೊಬಾರ್ದು. ಈ ಸ್ಪಿರಿಟ್ನ ಹಿಂಗೆ ಮೇಂಟೈನ್ ಮಾಡ್ತಾ ಇರಬೇಕು ಅಲ್ವಾ ಗೆಳೆಯ? ಕರೆಕ್ಟಾಗಿ ಹೇಳಿದೆ ನೋಡು, ಸ್ಪಿರಿಟ್ ಅಂದರೆ ಇದು. ಏನಪ್ಪ ಮಾಡೋದು? ಬೇಕೋ ಬೇಡವೋ EMIಗಳನ್ನ ಮಾಡ್ಕೊಂಡ್ಬಿಟ್ಟಿರ್ತೀವಲ್ಲ, ಅದಕ್ಕೋಸ್ಕರ ಆದರೂ ನಾವು ಗಟ್ಮುಟ್ಟಾಗಿರಬೇಕು. EMI ಅನ್ನೋ ಕತ್ತಿ ತಲೆ ಮೇಲೆ ತೂಗ್ತಾ ಇದ್ರೆ ಎಂಥವನಾದರೂ ಸರಿ ಆಕ್ಟಿವ್ ಆಗಿಬಿಡ್ತಾನೆ. ಅದಕ್ಕೆ ಈ ನಮ್ಮ ಆಪ್ತ ಮಿತ್ರ ನಮಗೆಲ್ಲ ಇಷ್ಟ ಆಗೋದು. ಅಲ್ಲ, ಈ ನೋವಿನಲ್ಲೂ ತಮಾಷೆ ಬುದ್ಧಿ ಮಾತ್ರ ಬಿಟ್ಟಿಲ್ಲ. ಹಾ ಬಿಡಬೇಡ, ಹಾಗೇ ಇರಬೇಕು. ಎಲ್ಲ ನೋವಿಗೂ ಈ ನಗುನೇ ಮದ್ದು. ಅದೇ ನಮ್ಮ ಆಸ್ತಿ ಅಂದ್ರೂ ತಪ್ಪಿಲ್ಲ. ಆಹಾ, ಒಳ್ಳೆ ಮಾತು ಹೇಳಿದ್ರಿ ಅಜ್ಜಿ. ಅಜ್ಜಿ ಹಾಗೆ ನಾನು ಬೇಗ ಹುಷಾರಾಗಬೇಕು, ಆ ಥರ ಸ್ಟ್ರಾಂಗ್ ಆಗಿ ಆಶೀರ್ವಾದ ಮಾಡಿ. ಇರ್ಲಿ 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 ಇರ್ಲಿ, ನನ್ನ ಆಶೀರ್ವಾದ ಸದಾ ನಿನ್ನ ಮೇಲೆ ಇದ್ದೇ ಇರುತ್ತೆ. ನೀನು ನಮ್ಮ ಗುಂಡುಗೆ ಆಪ್ತ ಮಿತ್ರ ಅಂದಾಗ ನೀನು ನಮ್ಮ ಗುಂಡು ಥರನೇ ನನಗೆ ಮೊಮ್ಮಗ ಇದ್ದ ಹಾಗೆ.